ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನೀವು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ರೆಡಿ ರವೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ. ಮೊದಲಿಗೆ 1.5 ಕಪ್ಪು ಒಂದು ಬೌಲ್ ತೊಗೊಂಡು ರೆಡಿ ರವೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದೆರಡು ಸಲ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಟೀ ಗ್ಲಾಸಲ್ಲಿ 1.5 ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಒಂದು 2-3 ಅವರ್ ಇವನ್ನು ನೆನೆಯೋದಕ್ಕೆ ಬಿಡೋಣ. ಉದ್ದಿನಬೇಳೆನೂ ಒಂದು 2-3 ಅವರ್ ನೆನಿಬೇಕು. ರೆಡಿ ರವೆನೂ ಒಂದು 2-3 ಅವರ್ ನೆನಿಬೇಕು. ನೆನೆದ್ಮೇಲೆ ನೀಟಾಗಿ ನೀರೆಲ್ಲ ನೀಟಾಗಿ ಫುಲ್ಲು ಡ್ರೈ ಆಗೋವರೆಗೂ ನಾವು ಸೋಸ್ಕೋಬೇಕು. ರವೆಯಲ್ಲಿ ನೀರಿರಬಾರ್ದು. ಈಗ ಉದ್ದಿನಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಅದು ಉಪ್ಪೆಲ್ಲ ಕರಗೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ಬೋದು ಇಷ್ಟು ಕನ್ಸಿಸ್ಟೆಂಟಿ ಇರಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಇಡ್ಲಿ ಬರಲ್ಲ. ಈಗ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ ಕ್ಯಾರೆಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲಲ್ಲ, ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಈ ರೀತಿ ಮಾಡೋದ್ರಿಂದ ಬೇಗ ಟೈಮು ಸೇವ್ ಆಗುತ್ತೆ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಇಷ್ಟನೂ ಆಗುತ್ತೆ, ತುಂಬ ರುಚಿಕರವಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಇಷ್ಟು ಹಿಂಗೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ರವೆ ಅಂತ. ಈಗೆಲ್ಲ ಮಿಕ್ಸ್ ಆಗಿದೆ. ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಕೊಂಡು ಈಗ ತುಂಬ ಜಾಸ್ತಿ ತುಂಬ ಹಾಕ್ಕೋಬೇಡಿ, ಅದು ಊದಿ ಬರುತ್ತೆ. ಒಂದು ಸ್ವಲ್ಪ ಮೀಡಿಯಮಾಗೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಅದು ನಿಮ್ಗೆ ತೆಗ್ದಾಗ ತೋರಿಸ್ತೀನಿ ಅದೆಷ್ಟು ಊದಿ ಮೇಲೆ ಬಂದಿರುತ್ತೆ ಅಂತ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ನಾನು ಫಸ್ಟ್ ಸ್ಟವ್ ಆನ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ನೀರೀಗ ಕುದೀತಿದೆ. ನೀರೀಗ ಮಳ್ಳಿದೆ, ನೋಡ್ತಾ ಇರ್ಬೋದು ನೀವು. ಈಗ ನಾನು ಇಡ್ಲಿನ ಮಳ್ಳಿದೆ, ಈಗ ಹೀಗೆ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿ ತುಂಬ ಹಾಕ್ಕೊಂಡಿಲ್ಲ, ಇನ್ನೂ ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ದೀನಿ. ಇದು ಮೇಲೆ ಉಬ್ಬಿ ಬರುತ್ತೆ ಬೆಂದ ಮೇಲೆ. ಈಗ ಪ್ಲೇಟ್ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಇದು ಒಂದು 10 ನಿಮಿಷ ಸಾಕಾಗುತ್ತೆ. 10 ನಿಮಿಷ ಆದರೆ ಬೆಂದಿರುತ್ತೆ. ಈಗ ನಾನು ಓಪನ್ ಮಾಡಿಕೊಂಡು ನೀರು ಕೈ ಮಾಡ್ಕೊಂಡಿದ್ದೀನಿ. ಬೆರಳಿಗೆ ನೀರು ಎತ್ಕೊಂಡು ಈ ಥರ ಟೆಸ್ಟ್ ಮಾಡೋದ್ರಿಂದ ಈಗ ಇಡ್ಲಿ ಬೆರಳಿಗೆ ಹತ್ತಲ್ಲ. ನೀವು ನೋಡ್ತಾ ಇರ್ಬೋದು ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಬೆಂದಿಲ್ಲ ಅಂದರೆ ಈ ಥರ ಅಂದರೆ ಒಳಗಡೆ ಹೋಗುತ್ತೆ, ಬೆರಳಿಗೆಲ್ಲ ಹತ್ತುತ್ತೆ. ಸ್ಪೂನ್ ಸಹಾಯದಿಂದಲೂ ಚೆಕ್ ಮಾಡ್ತಾಯಿದ್ದೀನಿ. ಬೆಂದಿದೆ ನೀಟಾಗಿ. ಈಗ ತೆಕ್ಕೊಳ್ಳೋಣ. ಈಗ ಒಂದು ಸ್ಪೂನಿಗೆ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೀಟಾಗಿ ನಾವು ಒಂದೇ ಸಲ ಎತ್ತಬಾರ್ದು, ನೀಟಾಗಿ ಸುತ್ತ ಬಿಡಿಸ್ಕೊಂಡು ಆಮೇಲೆ ಇಡ್ಲಿ ತೆಗಿಬೇಕು. ಒಂದೊಂದಾಗಿ ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಇಡ್ಲಿ ಪಾತ್ರೆಯಿಂದ ತೆಗೆದಲೇ ನಾವು ಎತ್ತಕ್ಕೆ ಹೋಗಬಾರ್ದು. ಇದನ್ನು ಒಂದು 2 ನಿಮಿಷ ಒಂದು 3 ನಿಮಿಷ ಇದು ತಣ್ಣಗಾಗೋಗ್ಬಿಡ್ಬೇಕು. ಆವಾಗ ನೀಟಾಗಿ ಬರುತ್ತೆ. ತೆಗಿತಿದ್ದಲ್ಲೇ ತೆಗಿಯೋಕ್ಕೆ ಹೋದರೆ ಇಡ್ಲಿ ಎಲ್ಲ ಕಿತ್ಕೊಳ್ತವೆ. ಒಂದು 2-3 ನಿಮಿಷ ಇವನ್ನು ಆರೋದಕ್ಕೆ ಬಿಟ್ಟು ನಾವು ಒಂದೊಂದೇ ಇಡ್ಲಿ ಬಿಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಕಿತ್ತೋಗೋದಿಲ್ಲ. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಊದಿ ಬಂದಿದೆ ಅಂತ. ನಾನು ಸ್ವಲ್ಪನೇ, ನೀವೇ ನೋಡಿರ್ಬೋದು ಎಷ್ಟು ಗ್ಯಾಪ್ ಬಿಟ್ಟಿದ್ದೆ ಅಂತ. ನೋಡಿ ಎಷ್ಟು ಮೇಲೆ ಊದಿ ಬಂದಿದ್ದಾವೆ ಅಂತ. ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತ. ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನೋಡಿ ಸ್ಮೂತಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಇಡ್ಲಿ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ.
ಇಡ್ಲಿನ ನೀವು ಸಾಂಬಾರು ಜೊತೆ ಚಟ್ನಿ ಜೊತೆ ಆದರೂ ತಿನ್ಬೋದು. ನಾನು ಎರಡು ಮಾಡಿದ್ದೀನಿ, ಸಾಂಬಾರು ಚಟ್ನಿ ಎರಡು ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರೆಡಿ ರವೆ ಇಡ್ಲಿ ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.